ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಈ ವ್ಲಾಗು ಬಂದು ಅಕ್ಷಯ ತೃತೀಯ ದಿನದ ಕಂಟಿನ್ಯೂಷನ್ ವ್ಲಾಗ್ ಆಗಿರತ್ತೆ. ಇನ್ನು ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ಈ ಅಕ್ಷಯ ತೃತೀಯಗೆ ನಾನು ಸಹ ಒಂದು ಹೊಸ ಹೆಜ್ಜೆನ ಇಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತಿದ್ದೀನಿ ಅಂತ ಹೇಳಿ. ಸೊ ಹಂಗಾಗಿ ಆ ಡೀಟೇಲ್ಸನ್ನೆಲ್ಲ ಕೊಡೋಣ ಅಂತ ಹೇಳಿ. ಇನ್ನು ಇದು ಒಂದಿನ 2 ದಿನ ಡಿಸಿಷನ್ ಅಂದ್ರೆ ಯೋಚನೆ ಮಾಡಿ ಡಿಸಿಷನ್ ತಗೊಂಡಿರೋವಂಥದ್ದು ಅಲ್ಲ. ಸುಮಾರು ತಿಂಗಳಿಂದಾನೇ ನಾನು ಇದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದೆ. ಆದ್ರೆ ನನ್ಗೆ ಅದು ಟೈಮ್ ಬರ್ಲಿ, ಅವಾಗ ಅದ್ರ ಬಗ್ಗೆ ನಾನು ಕರೆಕ್ಟ್ ಆಗಿ ಮಾಡೋಣ ಅನ್ನೋದು ನನ್ನ ಒಂದು ಪ್ಲಾನ್ ಇತ್ತು. ಅಂದ್ರೆ ನನ್ಗೇನಂದ್ರೆ ಏನಾದ್ರೂ ಒಂದು ಮಾಡಿದ್ರೆ ಅದಕ್ಕೆ ನೀಟಾಗಿ ಒಂದು ಪ್ಲಾನಿಂಗ್ ಅನ್ನೋದು ಇರಬೇಕು. ಸುಮ್ನೆ ಏನೋ ಅನ್ಕೊಂಡ್ವಿ, ಏನೋ ಮಾಡಿದ್ವಿ ಅನ್ನೋ ತರ ಆಗ್ಬಾರ್ದು. ಹಂಗಾಗಿ ನಾನು ಅದ್ರ ಬಗ್ಗೆ ವರ್ಕ್ ಮಾಡ್ತಾನೆ ಇದ್ದೆ. ಆದ್ರೆ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಆಗೋವರೆಗೂ ಯಾರಿಗೂ ಹೇಳೋದು ನನ್ಗೆ ಪರ್ಸ್ನಲಿ ಸ್ವಲ್ಪ ಇಷ್ಟ ಆಗೋದಿಲ್ಲ. ಹಂಗಾಗಿ ನಾನು ಎಲ್ಲೂ ಯಾರಿಗೂನು ಈ ರೀತಿ ಒಂದು ಐಡಿಯಾ ಇದೆ, ಈ ರೀತಿ ಒಂದು ಮಾಡ್ಬೇಕು ಅನ್ಕೊಂಡಿದ್ದೀನಿ ಅನ್ನೋದನ್ನ ನಾನು ಶೇರ್ ಮಾಡಿರ್ಲಿಲ್ಲ. ಸೊ ಈ ಅಕ್ಷಯ ತೃತೀಯ ದಿನನೇ ನನಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಆಲ್ಮೋಸ್ಟ್ ಈ ಇಯರ್ ಸ್ಟಾರ್ಟಿಂಗ್ ಅಲ್ಲೇ ನಾನು ಡಿಸೈಡ್ ಆಗೋಗ್ಬಿಟ್ಟಿದೆ. ಅಂದ್ರೆ ಜಾನ್ವರಿಲೇ ಅನ್ಕೊಂಡ್ಬಿಟ್ಟಿದ್ದೆ, ಏಪ್ರಿಲ್ 30th ನಂದು ಇದನ್ನ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಅಂದ್ರೆ ನನಗೆ ಅಕ್ಷಯ ತೃತೀಯ ಅಂತಂದ್ರೆ ಸ್ವಲ್ಪ ಒಂಥರ ತುಂಬಾನೇ ಪ್ರೀಶಿಯಸ್ ಡೇ ಅಂತಾನೆ ಹೇಳ್ಬೋದು. ನನಗೆ ಕೆಲವೊಂದು ದಿನಗಳು ತುಂಬಾನೇ ಇಷ್ಟ ಆಗತ್ತೆ. ಅದರಲ್ಲಿ ಅಕ್ಷಯ ತೃತೀಯನೂ ಒಂದು ದಿನ. ಅಂದ್ರೆ ಏನೇ ಒಂದು ನಾವು ಶುಭ ಕಾರ್ಯ ಮಾಡುತ್ತೀವಿ ಅಂತಂದ್ರೆ ಒಳ್ಳೆ ದಿನಾನ ನೋಡಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ನನಗೆ ತಿಳಿದಿರೋ ಮಟ್ಟಿಗೆ ಅಕ್ಷಯ ತೃತೀಯ ಆಗಿರ್ಬೋದು, ವಿಜಯದಶಮಿ ಆಗಿರ್ಬೋದು, ಇವೆಲ್ಲ ತುಂಬಾ ಒಳ್ಳೆ ದಿನಗಳು. ಆ ದಿನದಲ್ಲಿ ನಾವು ಯಾರನ್ನೂ ಏನು ಕೇಳೋ ಅವಶ್ಯಕತೆನೇ ಇರಲ್ಲ. ಅಂದ್ರೆ ನಾವೇನಾದ್ರೂ ಹೊಸ ಕೆಲಸ ಶುರು ಮಾಡ್ಬೋದಾ, ಇಲ್ಲ ಅಂದ್ರೆ ಏನಾದ್ರೂ ಒಂದು ಶುಭ ಕಾರ್ಯ ಮಾಡ್ಬೋದಾ ಅನ್ನೋದನ್ನ ನಾವು ಐನೋರ್ನು ಕೇಳೋ ಅವಶ್ಯಕತೆ ಇರಲ್ಲ. ಅಷ್ಟು ಒಳ್ಳೆ ದಿನ ಇರತ್ತಲ್ವಾ. ಹಂಗಾಗಿ ನನಗೆ ಇವತ್ತಿನ ದಿನಾನೇ ಈ ಕೆಲಸ ಮಾಡಬೇಕು ಅನ್ನೋದು ಇತ್ತು. ಮತ್ತೆ ಇನ್ನೊಂದು ಏನಂದ್ರೆ ನನಗೆ ಕ್ಲಾತಿಂಗ್ ಬಿಸ್ನೆಸ್ ಅನ್ನೋದು ಹೊಸದು ಏನು ಅಲ್ಲ. ಮುಂಚೆ ನಾನು ಏನು ವ್ಲಾಗ್ ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಕ್ಲಾತಿಂಗ್ ಬಿಸ್ನೆಸ್ನ ಮಾಡಿದ್ದೀನಿ. ಅಂದ್ರೆ ಅವಾಗ ಆಫ್ಲೈನ್ ಮಾಡ್ತಿದ್ದೆ. ಅಂದ್ರೆ ನಾವು ಸೀರೆಗಳನ್ನ, ಅಂದ್ರೆ ಪ್ಲೇನ್ ಸೀರೆ ಬರುತ್ತೆ ನೋಡಿ, ಆ ಥರ ಸೀರೆಗಳನ್ನೆಲ್ಲ ತಗೊಂಡ್ ಬಂದು ನಾವೇ ಅದಕ್ಕೆ ಡಿಸೈನ್ ಎಲ್ಲ ಮಾಡೋದು, ಬಾರ್ಡರ್ಸ್ ಎಲ್ಲ ತಗೊಂಡ್ ಬಂದು ಮಾಡೋದು, ಈ ತರ. ಅಂದ್ರೆ ನಾನು ಮತ್ತೆ ಅತ್ತೆಗೆ ಇಬ್ರು ಸೇರಿ ಅದನ್ನೆಲ್ಲ ಮಾಡ್ತಿದ್ವಿ. ತುಂಬಾನೇ ಚೆನ್ನಾಗಿತ್ತು, ಯಾಕೆ ಸುಳ್ಳು ಹೇಳ್ಬೇಕು, ತುಂಬಾ ಇಷ್ಟಪಟ್ಟು ಮಾಡ್ತಿದ್ವಿ. ಅತ್ತಿಗೆದು ಸ್ವಲ್ಪ ಐಡಿಯಾಸು, ನಂದು ಸ್ವಲ್ಪ ಐಡಿಯಾಸ್ ಎಲ್ಲ ನಾವು ಮಿಕ್ಸಪ್ ಮಾಡಿ ಎಲ್ಲ ಮಾಡ್ತಿದ್ವಿ. ಬಟ್ ಆಮೇಲೆ ಕೆಲವೊಂದು ರೀಸನ್ಸ್ಗೆ ನಾವು ಅದನ್ನ ಸ್ಟಾಪ್ ಮಾಡ್ಬೇಕಾಯ್ತು. ಅಂದ್ರೆ ನಮ್ಮನೇಲೂ ಕೆಲವೊಂದು ರೀಸನ್ಸ್, ಅಂದ್ರೆ ಪ್ರಾಬ್ಲಮ್ಸ್ ಅನ್ನೋದು ಆಯ್ತು. ಮತ್ತೆ ಅತ್ತಿಗೆಗೂ ಸ್ವಲ್ಪ ಅವರು ಕೆಲವೊಂದು ವಿಚಾರದಲ್ಲಿ ಬ್ಯುಸಿ ಆದ್ರು. ಸೊ ಸ್ವಲ್ಪ ದಿನ ಬ್ರೇಕ್ ತಗೊಳ್ಳೋಣ, ಆಮೇಲೆ ಮತ್ತೆ ಎಗೇನ್ ರೀಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಎಗೇನ್ ನಮ್ದು ಸ್ವಲ್ಪ ಮನೆ ಕನ್ಸ್ಟ್ರಕ್ಷನ್ ಅಂತ ಹೇಳಿ ನಾನು ಸ್ವಲ್ಪ ಡೈವರ್ಟ್ ಆದೆ. ಹಾಗೇನೆ ಅದಾದ್ಮೇಲೆ ನನಗೆ ಸ್ವಲ್ಪ ಕಾಲಲ್ಲಿ ಉಗುರು ಪ್ರಾಬ್ಲಮ್ ಆಗೋಯ್ತು. ಅಂದ್ರೆ ಏಟ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಕಾಲು. ಆವಾಗ ಒಂದು 3-4 ಮಂತ್ಸ್ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಸರಿ, ಆಮೇಲೆ ರೀಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಎಗೇನ್ ಪ್ಲಾನ್ ಮಾಡಿದೆ. ಬಟ್ ಅದಾದ್ಮೇಲೆ ನನಗೆ ಆ ವ್ಲಾಗಿಂಗ್ ಬಗ್ಗೆ ಮಾಡಬೇಕು ಅನ್ನೋ ಒಂದು ಬಂತು. ಅದನ್ನ ಸ್ಟಾರ್ಟ್ ಮಾಡಿಬಿಟ್ಟೆ. ಸರಿ, ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ನನಗೆ ಇದ್ದೇ ಇತ್ತು, ಅಂದ್ರೆ ನನ್ನ ಏನು ನಾನು ಅವಾಗ ಮಾಡ್ತಿದ್ದೆ ಅದು ನನ್ನ ರೀಸ್ಟಾರ್ಟ್ ಮಾಡಬೇಕು, ಮತ್ತೆ ಎಗೇನ್ ನಾನು ಅದನ್ನ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಓಡ್ತಾನೆ ಇತ್ತು. ಬಟ್ ನಾನು ಎಲ್ಲೂ ಅದನ್ನ ಡಿಸ್ಕ್ಲೋಸ್ ಮಾಡ್ಕೊಳಕ್ ಹೋಗ್ಲಿಲ್ಲ. ವೇಟ್ ಮಾಡೋಣ, ನೋಡೋಣ ನನ್ನ ಕೈಲಿ ಆಗುತ್ತಾ ಆಗಲ್ವಾ ಅನ್ನೋದೆಲ್ಲ ಯೋಚನೆ ಮಾಡಿಕೊಂಡು ನಾನು ಇಷ್ಟು ದಿನ ಇದು ಮಾಡಿಕೊಂಡೆ. ಪ್ಲಸ್ ನಿಮಗೂ ಎಲ್ಲರಿಗೂ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ಹಸ್ಬೆಂಡ್ ತುಂಬಾ ಬ್ಯುಸಿ ಇರ್ತಾರೆ. ಇನ್ನು ಹನಿ, ಪಾವನಿ ಅವರಿಬ್ಬರ ಎಜುಕೇಶನ್ ಅಲ್ಲಿ, ಅವರಿಬ್ಬರ ಒಂದು ಇದರಲ್ಲಿ ಅವರು ಬ್ಯುಸಿ ಇರ್ತಾರೆ. ಸೊ ನನಗೆ ಸಿಗುವಂಥ ಫ್ರೀ ಟೈಮನ್ನು, ನನಗಿರುವಂಥ ಕೆಲವೊಂದು ಐಡಿಯಾಸನ್ನು ನಾನು ಯಾಕೆ ಯುಟಿಲೈಸ್ ಮಾಡ್ಕೋಬಾರ್ದು ಅನ್ನೋ ಒಂದು ಪ್ರಯತ್ನ ಅಷ್ಟೇ ಇದು. ಹಾಗಾಗಿ ಬಟ್ ಇದಕ್ಕೆ ನಿಮ್ಮ ಸಪೋರ್ಟ್ ಮತ್ತೆ ಬ್ಲೆಸ್ಸಿಂಗ್ಸ್ ಇರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಇನ್ನು ಈಗ ನಾನು ಏನಿದನ್ನ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನ ನಾನು ಈ ಚಾನಲಲ್ಲಿ ಏನು ಹಾಕ್ಲಿಕ್ಕೆ ಹೋಗಲ್ಲ. ಅಂದ್ರೆ ಯಾವಾಗಾದ್ರೂ ಒಂದೊಂದ್ಸತಿ ಸ್ವಲ್ಪ ಅಪ್ಡೇಟ್ ಕೊಡ್ತೀನಿ ಅಷ್ಟೇನೆ. ಯಾಕಂದ್ರೆ ಮಿಕ್ಸಪ್ ಮಾಡೋದು ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಅರ್ನಿ ಕಲೆಕ್ಷನ್ಸ್ ಅಂತ ಹೇಳಿ ಬೇರೆದೇ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಅದರದನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವೇನಾದ್ರೂ ಕಲೆಕ್ಷನ್ಸ್ ನೋಡ್ಬೇಕು ಅನ್ನೋ ಹಂಗಿದ್ರೆ ಆ ಚಾನಲ್ ಅಲ್ಲೇ
ನೋಡಕ್ಕೆ ಆಗುತ್ತೆ. ಪೂಜೆ ಎಲ್ಲ ಆಯ್ತು, ಮನೆಯವರು ಆಫೀಸ್ಗೆ ಹೋದ್ರು. ಅವರು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಇವತ್ತು ಆಗ್ಲಿ ಮತ್ತೆ ನಾಳೆ ಆಗ್ಲಿ ಅವ್ರಿಗೆ ರಜಾ ಇಲ್ಲ, ಯಾಕಂದ್ರೆ ಇದು ಸ್ಟೇಟ್ ಗೌರ್ಮೆಂಟ್ ರಜಾ ಆಗಿರತ್ತಲ್ವಾ. ಹಂಗಾಗಿ ಇನ್ನ ಏನು ಪುಷ್ಪಾಂಜಲಿ ಅವರು ಸಡನ್ ಆಗಿ ನಮ್ಗೆಲ್ಲ ಸರ್ಪ್ರೈಸ್ ಕೊಟ್ಬಿಟ್ರು. ಒಂದ್ ಸ್ವಲ್ಪನೂ ಇಂಟೆ ಕೊಟ್ಟಿಲ್ಲ, ಇವರು ಏನು ಹೇಳಲಿಲ್ಲ ಅಂತ ಹೇಳಿ ನೀವೆಲ್ಲ ಅನ್ಕೊಂತೀರೇನೋ. ನಾನು ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಪ್ಲಾನ್ ಮಾಡಿದ್ದೆ. ಅಂದ್ರೆ ನನ್ಗೇನಂತಂದ್ರೆ ಬಿಫೋರೇ ನಾನು ಏನು ಹೇಳಕ್ ಹೋಗಲ್ಲ, ಎಲ್ಲ ಆದ್ಮೇಲೆನೆ ನಾನು ಯೂಶಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅದಾಗುತ್ತೋ ಇಲ್ವೋ ಸುಮ್ನೆ ಹೇಳೋದು, ಆಮೇಲೆ ನೀವು ಯಾರಾದ್ರೂ ನನ್ನ ಕ್ವಶನ್ ಕೇಳಿದ್ರೆ ಅಂದ್ರೆ ನೀವು ಮಾತ್ರ ಅಲ್ದಿರಾ ನಮ್ಮ ರಿಲೇಟಿವ್ಸ್ ಆಗ್ಲಿ ಫ್ರೆಂಡ್ಸ್ ಆಗ್ಲಿ ನೀನ್ ಹಿಂಗೆ ಹೇಳಿದ್ದೆ ಅದ್ರ ಬಗ್ಗೆ ಏನು ಇಲ್ಲ ಅಂತ ಅನ್ಬಿಟ್ಟೆಲ್ಲ ಕೇಳಿದ್ರೆ ನನ್ಗೆ ಆನ್ಸರ್ ಮಾಡಕ್ ಏನು ಇರಲ್ಲ ಅಂತಂದಾಗ ಏನೋ ಒಂಥರ ಅನ್ಸುತ್ತೆ ಅಲ್ವಾ. ಒಬ್ಬೊಬ್ರಿಗೂ ಹೇಳಕ್ ಆಗಲ್ಲ ಅದ್ ಯಾಕೆ ಆಗ್ಲಿಲ್ಲ ಏನಾಯ್ತು ಅನ್ನೋದು. ಹಂಗಾಗಿ ನಾನು ಏನೇ ಒಂದು ಮಾಡ್ಲಿ ಕೆಲಸ ಆದ್ಮೇಲೆನೆ, ಇಲ್ಲ ಕೆಲಸ ಇನ್ನೊಂದು 90% ಮುಗ್ದಿದೆ, ಇನ್ನೊಂದು 10% ಅಲ್ಲಿ ಇದೆ ಅನ್ನುವಾಗ ಮಾತ್ರನೇ ಹೇಳ್ತೀನಿ. ಈ ವಿಚಾರನೂ ಅಷ್ಟೇ, ನನ್ಗೆ ಮನೆಯವ್ರಿಗೆ ಮಕ್ಕಳಿಗೆ ಬಿಟ್ರೆ ಯಾರಿಗೂ ಗೊತ್ತಿರ್ಲಿಲ್ಲ. ಸೊ ಬಿಗಿನಿಂಗ್ ಅಲ್ಲಿ ಮನೆಯವ್ರನ್ನ ನಾನು ಕೇಳಿದಾಗ ಅವ್ರು ನೆಗೆಟಿವ್ ಆಗಿ ಮಾತಾಡಿದ್ರು, ಅಂದ್ರೆ ಬೇಡ ಅಂತಾನೆ ಹೇಳಿದ್ರು. ಏನಕ್ಕೆ, ಆರಾಮಾಗಿದ್ಯಾ, ಇರು, ಮಕ್ಕಳು ನೋಡ್ಕೊಂಡು ಮನೆ ಆಯ್ತು, ಏನೋ ಇದು ಯಾವ್ದೋ ವಿಡಿಯೋಸ್ ಮಾಡ್ಕೊಂತಿದ್ಯಾ ಅಲ್ವಾ, ಸಾಕಲ್ವಾ ಅಂತ ಹೇಳಿ. ಬಟ್ ನನ್ಗೆ ಎಲ್ಲೋ ಒಂದ್ ಕಡೆ ಅದು ಇತ್ತು. ಅಂದ್ರೆ ನಾನು ಅವಾಗ್ಲೇನೆ ಹೇಳ್ದಂಗೆ ಇದು ಕ್ಲಾತಿಂಗ್ ಬಿಸ್ನೆಸ್ ನನಗೆ ನಿಜವಾಗ್ಲೂ ಹೊಸದಲ್ಲ, ಮಾಡಿದ್ದೀನಿ. 1-2 ಸತಿನೇ ಮಾಡಿದ್ದೀನಿ ಆಫ್ಲೈನ್ ಅಲ್ಲಿ. ಬಟ್ ಅದು ಬೇರೆ ತರಾನೇ ಮಾಡಿದೆ. ಬಟ್ ಇವಾಗ ನನ್ಗೆ ಓಡ್ತಾನೆ ಇತ್ತು. ಅಂದ್ರೆ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನು ಸ್ವಲ್ಪ ಬ್ರೇಕ್ ಅಂತ ಹೇಳಿ ತಗೊಂಡಿದ್ದೆ. ಅವಾಗ್ಲೂ ಸಹ ನನ್ಗೆ ಇದೇ ಓಡ್ತಾ ಇತ್ತು, ಇದನ್ನೇ ಮಾಡ್ಬೇಕು ಅಂತ ಹೇಳಿ. ಆಮೇಲೆ ವ್ಲಾಗಿಂಗ್ ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳಿ ಅದನ್ನು ಮಾಡಿದೆ. ಅದೇ ಹೇಳದ್ನಲ್ಲ, ನನ್ನ ಯೂಟ್ಯೂಬ್ ಜರ್ನಿಲಿ ನಾನು ತುಂಬಾ ಟೈಮ್ ತಗೊಂಡೆ ವ್ಲಾಗಿಂಗ್ ಮಾಡಿದ್ದು. ಬಟ್ ಇದು ಮಾತ್ರ ಯಾವಾಗೂ ಅನ್ನಿಸ್ತಾನೆ ಇತ್ತು, ಮಾಡ್ಬೇಕು ನಾನು ಹೇಗೇನು ರೀಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ. ಅದೇ ಈ ಬ್ಲಾಗಿಂಗ್ ಆದ್ಮೇಲೆ ಇದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿ ಹೋಗ್ಬಿಟ್ಟೆ. ಬಟ್ ಇವಾಗ ಇಲ್ಲ, ಮಾಡೋಣ. ಅಷ್ಟೊಂದು ಹೆವಿಯಾಗಿ ಮಾಡೋಕ್ಕಾಗದೆ ಇದ್ರು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡೋಣ ಅಂತ ಹೇಳಿ ನಾನು ಇದನ್ನ ಪ್ಲಾನ್ ಮಾಡಿರೋದು. ಈಗ ಸದ್ಯಕ್ಕೆ ನಾನು ಓನ್ಲಿ ಡ್ರೆಸ್ ಮೆಟೀರಿಯಲ್ಸ್ ಡ್ರೆಸ್ಸಸ್ ನ ಮಾತ್ರನೇ ವರ್ಕ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಮುಂದೆ ನೋಡೋಣ, ಅದ್ರ ಬಗ್ಗೆ ಆಗ್ಲೇ ಹೇಳೋದ್ನಲ್ಲ, ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಈಗಲೇ ನಾನೆಲ್ಲ ಡೀಟೇಲ್ಸು ಖಂಡಿತ ಹೇಳೋದಿಲ್ಲ. ನನ್ನ ಉದ್ದೇಶ ಒಂದೇನೆ, ಆಸ್ ಎ ಕಸ್ಟಮರ್ ನಾನು ಎಕ್ಸ್ಪೆಕ್ಟ್ ಮಾಡೋದು ಏನು ಅಂದರೆ, ನಾನು ಏನೇ ತಗೊಳ್ಳಿ ನನಗೆ ಕಂಫರ್ಟ್ ಇರಬೇಕು, ಕ್ವಾಲಿಟಿ ಇರಬೇಕು, ಇವೆರಡನ್ನೇ ನಾನು ನೋಡೋದು. ಸೊ ನಮಗೆ ಕಂಫರ್ಟಬಲ್ ಆಗಿದೆ ಅಂದರೆ ನಾವು ಅದನ್ನು ಜಸ್ಟ್ 300 ರೂಪಾಯಿ ಕೊಟ್ಟು ತಗೊಳ್ಳಿ, ತುಂಬಾ ಖುಷಿ ಇರುತ್ತೆ. ಅದೇ ನಮ್ಗೆ ಕಂಫರ್ಟಬಲ್ ಇಲ್ಲ ಆ ಬಟ್ಟೆ ಅಂತಂದ್ರೆ ನೀವು ಅದಕ್ಕೆ 3,000 ಕೊಡಿ, ಇಲ್ಲ 30,000 ಕೊಡಿ, ನಿಜವಾಗ್ಲೂ ಅದು ವರ್ತ್ ಅಲ್ವೇ ಅಲ್ಲ ಅಂತ ಹೇಳಿ ನನ್ನ ಭಾವನೆ. ಸೊ ನನ್ನ ಒಂದು ಏನು ಕ್ಲಾತಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ನಾನು ಯಾವ ರೀತಿ ಲೈಕ್ ಮಾಡ್ತೀನಿ, ಸೊ ಅದನ್ನೇನೆ ತಗೊಂಡ್ ಬರೋಣ ಅಂತ ಹೇಳಿ. ಇದು ಅಷ್ಟು ಸುಲಭವಾದ ಕೆಲಸ ಆಗಿರ್ಲಿಲ್ಲ ನನಗೆ, ಬಿಕಾಸ್ ನಾನು ಅಷ್ಟು ಬೇಗ ಬಟ್ಟೆ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ, ಅಂದ್ರೆ ಒಪ್ಕೊಳ್ಳಲ್ಲ. ಬಟ್ಟೆ ಆಗಿರ್ಬೋದು, ಅದ್ರ ಡಿಸೈನ್, ಎವ್ರಿಥಿಂಗ್ ತುಂಬಾ ಸೂಕ್ಷ್ಮವಾಗಿ ನೋಡ್ತಿರ್ತೀನಿ. ಸೊ ಹಂಗಾಗಿ ಇದು ನನ್ನ ಒಂದು ಸೆಲೆಕ್ಟಿವ್ ಪೀಸಸ್ ಅನ್ನ ಮಾತ್ರನೇ ನಾನಿಲ್ಲಿ ತಗೊಂಡ್ ಬರೋಣ ಅಂತ ಅನ್ಕೊಂಡು ಶುರು ಮಾಡಿರೋ ಅಂಥದ್ದು. ಸೊ ನಿಮ್ಮ ಬ್ಲೆಸ್ಸಿಂಗ್ಸು ಮತ್ತೆ ಸಪೋರ್ಟ್ ನನ್ಗೆ ಇರ್ಲಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನ ನಾನು ಯಾವತ್ತೂ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡೋದಿಲ್ಲ. ಖಂಡಿತ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರೋ ಆ ಲೆವೆಲ್ಗೆ ರೀಚ್ ಆಗಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ನಾನು. ಸೊ ಇದು ಇಷ್ಟು ಆಯ್ತು. ಇನ್ನ ಅವಾಗ್ಲೇ ಬೇರೆ ಸೀರೆ ಉಟ್ಕೊಂಡಿದ್ದೆ, ಇವಾಗ ಈ ಸೀರೆ ಏನು ಅಂತ ಅನ್ಸ್ಬೋದು ನಿಮ್ಗೆ. ಇವಾಗ ಒಂದು ಅಕ್ಷಯ ತೃತೀಯ ಅಲ್ವಾ, ಸುಮಾರು ಜನ ಫಂಕ್ಷನ್ಸ್ ಮಾಡ್ತಿರ್ತಾರೆ. ನನಗೂ 1-2 ಫಂಕ್ಷನ್ಸ್ಗೆ ಹೋಗ್ಬೇಕಿದೆ. ಒಂದು ಗೃಹ ಪ್ರವೇಶ ಇದೆ, ಇನ್ನೊಂದು ಸ್ಯಾರಿ ಶಾಪ್ ಓಪನಿಂಗ್ ಇದೆ. ಹಂಗಾಗಿ ಅಲ್ಲಿಗೆ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಪಾವನಿ ಬರೋದಿಲ್ಲ ಅಂತ ಹೇಳಿದ್ಲು. ಸೊ ವಾಣಿ ಬರ್ತಿದ್ದಾಳೆ, ನಾನು ವಾಣಿ ಇಬ್ರು ಹೋಗಿ ಬರ್ತೀವಿ. ಬಿಕಾಸ್ ಅದೇ ಪಾವನಿಗೆ ಸೀನಿಯರ್ ಎಕ್ಸಾಮ್ ಇದೆ ನೆಕ್ಸ್ಟ್, ಪಾಪ ಇನ್ನೊಂದು 10 days ಇದೆ ಅವಳಿಗೆ. ಅದು ಸಿಲೆಬಸ್ ಸ್ವಲ್ಪ ಜಾಸ್ತಿನೇ ಇದೆಯಂತೆ, ಅಮ್ಮ ಓದ್ಕೋಬೇಕು ಅಂತ ಹೇಳಿದ್ಲು. ಸೊ ಓದುವಂತ ಮಕ್ಕಳನ್ನ ಡಿಸ್ಟರ್ಬ್ ಮಾಡೋದು ಖಂಡಿತ ತುಂಬಾ ತಪ್ಪು. ಬಟ್ ಅವರು ಕೇಳ್ತಾರೆ, ಏನ್ ಮಾಡೋದು ನೋಡೋಣ. ಬಟ್ ಅವಳು ಓದ್ಕೋಬೇಕು ಅಂದಾಗ ನಾನು ಫೋರ್ಸ್ ಮಾಡೋದು ನನ್ಗೆ ಇಷ್ಟ ಆಗಲ್ಲ. ಬಿಕಾಸ್ ನಮ್ಮನೆಯವ್ರದ್ದು ಫಸ್ಟ್ ಕಂಡೀಷನ್ ನನ್ಗೆ ಅದನ್ನೇ ಹಾಕೋದು. ಪ್ಲಸ್ ಈವನ್ ಆಸ್ ಎ ಮದರ್ ನಾನು ಸಹ ಅದನ್ನೇ ಯೋಚನೆ ಮಾಡೋದು.
ನಮ್ದು ಏನೇ ವರ್ಕ್ ಇರಲಿ ಏನೇ ಇರಲಿ ಮಕ್ಕಳ ಎಜುಕೇಷನ್ಗೆ ಅದು ಪ್ರಾಬ್ಲಮ್ ಆಗಬಾರ್ದು ಅನ್ನೋದೇ ನಮ್ಮ ಒಂದು ಕಾನ್ಸೆಪ್ಟ್. ನಮ್ಮದೇ ಅಲ್ಲ, ಪ್ರತಿ ಒಂದು ತಂದೆ ತಾಯಿಗೂ ಅಷ್ಟೇ. ನಮ್ಮನೆಯವರು ನನ್ಗೆ ಹೇಳೋದು ಅದೇ ಫಸ್ಟ್. ಏನೇ ಮಾಡು, ಇಲ್ಲ ಅವ್ರಿಗೂ ಅದೇ ಹೇಳ್ತಾರೆ, ವಾಟ್ ಎವರ್ ನಿಮಗೆ ಮಾಡ್ಬೇಕನ್ಸುತ್ತೆ ಮಾಡಿ, ಐ ವಿಲ್ ಸಪೋರ್ಟ್ ಯು, ಬಟ್ ಎಜುಕೇಷನ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡಲೇಬೇಕು ನೀವು ಅಂತ ಹೇಳ್ತಾರೆ. ಹಾಗಾಗಿ ಸೊ ಬನ್ನಿ, ಇನ್ನೂ ಸುಮ್ಮನೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ವಾಣಿಗೆ ಅದೇ ರೆಡಿ ಆದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದೆ ಅವಳಿಗೆ. ಇಲ್ಲೇ ಬರ್ತಾಳೆ, ಆಟೋ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಫಸ್ಟು ಸ್ಯಾರಿ ಶಾಪ್ ಹತ್ರ ಹೋಗ್ಬಿಡ್ತೀವಿ, ಅಲ್ಲಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಗೃಹ ಪ್ರವೇಶ ಕಡೆ. ಯಾಕಂದ್ರೆ ಇವಾಗ ಸತ್ಯನಾರಾಯಣ ಸ್ವಾಮಿ ಕತೆ ಓದಿಸ್ತಿರ್ತಾರೆ ಅಲ್ವಾ, ನಾವು ಕೂತ್ಕೊಂಡ್ರು ಸುಮ್ಮನೆ ಇಲ್ಲೂ ಆಗಲ್ಲ ಅಲ್ಲೂ ಆಗಲ್ಲ. ಒಂದ್ಸತಿ ನಾವು ಕತೆಗೆ ಕೂತ್ಕೊಂಡಾಗ ಕಂಪ್ಲೀಟ್ ಆಗಿ ಕೇಳೋವರೆಗೂ ಹೆದೋಳೋ ಹಂಗಿಲ್ಲ. ಹಾಗಾಗಿ ಸುಮ್ಮನೆ ಪ್ರಾಬ್ಲಮ್ ಆಗ್ಬಿಡತ್ತೆ. ಫಸ್ಟು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಮಧ್ಯಾಹ್ನ ಇಲ್ಲಿ ಬಂದು ಮಹಾಮಂಗಳಾರತಿ ಟೈಮ್ಗೆ ಪೂಜೆ ಮುಗಿಸ್ಕೊಂಡು ಈ ರೀತಿ ಪ್ಲ್ಯಾನ್ ಇದೆ. ಸರಿ, ಈಗ ವಾಣಿಗೆ ಅಂದರೆ 10 o'clock ಆಗಿದೆ, ಅವಳು 10 ಗಂಟೆಗೆ ಕಾಲ್ ಮಾಡಕ್ಕ ಅಂದಿದ್ಲು. ಈಗ ವಾಣಿ ಫೋನ್ ಮಾಡಿ ಹೊರಡೋಣ. ನೋಡಿ, ನಾನು ಮತ್ತೆ ವಾಣಿ ಇಬ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದೇ ಸೈರಗಳನ್ನ ಉಟ್ಕೊಂಡಿದ್ದೀವಿ. ಅವಳು ನನ್ನನ್ನು ನೋಡಿ ಸರ್ಪ್ರೈಸ್ ಆದ್ಲು, ನಾನು ಅವಳನ್ನ ನೋಡಿ ಸರ್ಪ್ರೈಸ್ ಆದೆ. ಝಾನ್ಸಿ ಹಾಕಿರ್ತಾಳೆ ಅನ್ಕೊಂಡಿದ್ದೀನಿ, ನೋಡೋಣ. ನಿನ್ಗೆ ಹೆಂಗೆ ಐಡಿಯಾ ಬಂತು ಈ ಸೀರೆ ಉಟ್ಕೋಬೇಕು ಅಂತ? ಏನೋ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಆಯ್ತು. ನನಗಂತೂ ಅವಳನ್ನ ನೋಡಿ ಒಂದು ಸೆಕೆಂಡ್ ನಾನು ಅಲ್ಲಿ ಗೇಟ್ ಹತ್ರ ಹಂಗೆ ನಿಂತ್ಕೊಂಡೇ ಬಿಟ್ಟೆ. ಆಮೇಲೆ ಇಮಿಡಿಯೇಟಾಗಿ ಇಲ್ಲ, ಇದನ್ನ ಒಂದು ಬ್ಲಾಗ್ ಮಾಡ್ಕೋಬೇಕು ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನೋಡಿರ್ತೀರ ಈ ಸೀರೆಗಳನ್ನ, ಅಮ್ಮನ ಮನೆ ಗೃಹ ಪ್ರವೇಶದಲ್ಲಿ ಹಾಕ್ಕೊಂಡಿದ್ವಿ. ಓಕೆ ಫೈನ್, ನೋಡೋಣ ಝಾನ್ಸಿ ಯಾವ ಥರ ಹಾಕ್ಕೊಂಡಿರ್ತಾಳೆ ಅಂತ. ನಾನು ವಾಣಿ ಒಂದೇ ಥರ ಸೀರೆ ಆಗಲೇ ಹೇಳ್ದಂಗೆ ಸರ್ಪ್ರೈಸ್. ನಿಜವಾಗ್ಲು ಅವಳನ್ನ ಮೇಲ್ ಬಾರೆ ಅಂತ ಅಂದೆ. ಅವಳು ಮತ್ತೆ ಅಯ್ಯೋ ಯಾರಕ್ಕ ಮೇಲ್ ಹತ್ತುತ್ತಾರೆ, ಬಂದ್ಬಿಡು ಹಂಗೆ ಆಟೋದಲ್ಲಿ ಹೋಗೋಣ ಅಂತ ಅಂದ್ಲು. ಸರಿ, ಕೆಳಗಡೆ ಹೋಗಿ ಆ ಗೇಟ್ ಹತ್ರ ಹೋಗಿ ನಿಂತ್ಕೊಂಡಿದ ತಕ್ಷಣ ನನಗೆ ಫುಲ್ಲು ಶಾಕ್ ಆಗೋಯ್ತು ಅವಳನ್ನ ನೋಡಿ. ಹೆಂಗೆ ಅಂದರೆ ಸೀರಿಯಸ್ಲಿ ಹೇಳ್ತೀನಿ, ಇಬ್ರು ಮಾತಾಡ್ಕೊಂಡಿಲ್ಲ. ಅವಳಿಗೂ ನಾನೇನು ಹೇಳಿರ್ಲಿಲ್ಲ. ಬೆಳಿಗ್ಗೆ ಜಸ್ಟ್ ಪೂಜೆಗೆ ಎಷ್ಟೊತ್ತಿಗೆ ಹೋಗೋಣ ಅಕ್ಕ ಅಂತ ಅವಳೇ ಕಾಲ್ ಮಾಡಿದ್ಲು ಅಷ್ಟೇನೆ. ನಾನೇ ಹೇಳಿದ್ದೆ, ಅವಳು 9:30ಗೆಲ್ಲ ಬರ್ತೀನಿ ಅಂದು. ನಾನೇ ಹೇಳಿದೆ 10 ಗಂಟೆಗೆ ಬಾರೆ, 9:30ಗೆಲ್ಲ ಬರಬೇಡ, ಬಿಕಾಸ್ ನಂದು ಇದೆಲ್ಲ ಬೇರೆ ಇತ್ತಲ್ವ ಓಪನಿಂಗ್ ಎಲ್ಲಾನು. ಹಾಗಾಗಿ ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಶಾಕ್ ಆಯ್ತು. ಸರಿ ಅಂತ ಹಂಗೆ ಸುಮ್ಮನೆ ಒಂದು ವ್ಲಾಗ್ನ ಮಾಡ್ಕೊಂಡೆ. ನಾನು ಯಾವತ್ತೂ ಆ ಥರ ಮಾಡಿಲ್ಲ, ಜಸ್ಟ್ ಟ್ರೈ ಮಾಡಿದೆ, ಬಟ್ ಚೆನ್ನಾಗಿ ಬಂತು. ಹಾಗಾಗಿನೇ ಆ ಕ್ಲಿಪ್ಪಿಂಗ್ ಎಲ್ಲ ಹಾಕ್ದೆ ನಾನು. ಇನ್ನು ನಾವು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 10:45, 11 ಗಂಟೆಗೆ ಇನ್ನೊಂದು 10 ನಿಮಿಷ ಇತ್ತು. ಆಟೋನೇ ನಮಗೆ ಸರಿಯಾಗಿ ಇದಾಗಲಿಲ್ಲ, ಬುಕ್ ಆಗಲಿಲ್ಲ. ಹೋದ್ವಿ. ಹೋಗೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗ್ದೋಗಿತ್ತು. ಅಂದರೆ 10 ಗಂಟೆಗೇನೆ ಹೇಳಿದ್ರು ಪೂಜೆಗೆ ಎಲ್ಲ. ಅಂದರೆ ಆಗ ಜಸ್ಟ್ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಟಿಫನ್ಗೆ ಉಪ್ಪಿಟ್ಟು ಕೇಸರಿ ಬಾತ್ ಏನೋ ಮಾಡಿಸಿದ್ರು. ಸರಿ, ನಾವು ಹೋದ್ಮೇಲೆ ಅಲ್ಲೇ ಟಿಫನ್, ನಾನು ಮನೇಲಿ ಮೊಸರನ್ನ ಏನೋ ಮಾಡಿದ್ದೆ, ತಿಂದಿರಲಿಲ್ಲ, ಟೈಮ್ ಆಗೋಯ್ತು ಅಂತ ಹೇಳಿ. ತುಂಬಾನೇ ಹೊಟ್ಟೆ ಹಸಿತಾ ಇತ್ತು ನನಗೆ. ಯಾಕಂದರೆ ನಾನು ಬೆಳಿಗ್ಗೆ ಅದೇ ಬೇಗ ಪೂಜೆ ಆಗಬೇಕು ಮತ್ತು ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ 3:15ಗೆ ಎದ್ದಿದ್ನಲ್ವಾ. ನನಗೆ ಪೂಜೆ ಆಗೋವರೆಗೂ ನಾನೇನು ತಿನ್ನೋದಿಲ್ಲ. ಆಮೇಲೆ ಪೂಜೆ ಆದಮೇಲೆ ಮನೇಲಿ ಸ್ವಲ್ಪ ಅದೇ ನಾನು ಏನು ನೈವೇದ್ಯ ಮಾಡಿದ್ನಲ್ವ ಅದು ಒಂದು ಸ್ವಲ್ಪ ತಿಂದಿದ್ದೆ ಅಷ್ಟೇ. ಬಟ್ ಅದು ತುಂಬಾನೇ ಹೊಟ್ಟೆ ಹಸಿತಾ ಇತ್ತು. ಅಲ್ಲಿ ಫಸ್ಟ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಈ ಥರ ಎಲ್ಲ ಫಂಕ್ಷನ್ಸ್ ಆದಾಗ ಮೇನ್ ನನ್ಗೆ ಇಷ್ಟ ಆಗೋದು ಏನಂದರೆ ಕಸಿನ್ಸನ್ನು ಮಾತಾಡೋದು, ಮೀಟ್ ಆಗೋದೇ ನಾವು ಅಲ್ಲಿ ಅಲ್ವಾ ಅಂದ್ಬಿಟ್ಟು ಎಲ್ಲಾರನ್ನೂ ವಿಚಾರಿಸ್ತಾ ಇದ್ದೆ. ಅದರಲ್ಲೂ ನಮ್ಮದು ನಿಮಗೆ ಗೊತ್ತೇ ಇದೆ, ಫ್ಯಾಮಿಲಿ ಸ್ವಲ್ಪ ದೊಡ್ಡದಿರೋದ್ರಿಂದ ಮಕ್ಕಳೆಲ್ಲ ಇರ್ತಾರೆ. ಎಲ್ಲಾರನ್ನೂ ಒಂದು ಕಡೆಯಿಂದ ನನಗೆ ಮಾತಾಡ್ಸೋದು ಅಂದರೆ ತುಂಬಾನೇ ಇಷ್ಟ ಆಗತ್ತೆ. ಎಲ್ಲ ಮಾತಾಡಿದ್ವಿ. ಬಟ್ ನೋಡಿ, ನಾನು ವಾಣಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾಕ್ಕೊಂಡ್ವಿ. ಝಾನ್ಸಿ ಹಾಕ್ಕೊಂಡಿರ್ಲಿಲ್ಲ ಆ ಸೀರೆ. ನಾವು ಕೇಳಿದ್ವಿ ನೀನು ಯಾಕೆ, ಅವಳು ಫುಲ್ ಶಾಕ್ ಆದ್ಲು ನಮ್ಮಿಬ್ಬರನ್ನು ನೋಡಿ. ಏನಕ್ಕೆ ಶಾಕ್ ಆದ್ಲು ಅಂದರೆ ಅವಳು ಅದೇ ಸೀರೆನ ಉಡ್ಬೇಕಂತ ಎತ್ತಿಟ್ಕೊಂಡ್ಲಂತೆ. ನಾವು ಮತ್ತೆ ಯಾಕೆ ಉಟ್ಕೊಂಬರ್ಬೇಕಿತ್ತಲ್ವಾ ಅಂತ ಅಂದರೆ, ಅಕ್ಕ ನಾನು ಬೇರೆ ಒಂದು ಬ್ಲೌಸ್ನ ಪ್ಲ್ಯಾನ್ ಮಾಡಿದ್ದೆ, ನನಗೆ ಆ ಬ್ಲೌಸ್ ಸಿಗಲಿಲ್ಲ, ಹಾಗಾಗಿ ನಾನು ಈ ಸೀರೆನ ತೆಗೆದಿಟ್ಟಿದ್ದೆ. ಇನ್ನೊಂದು ಯಾವುದೋ ಫಂಕ್ಷನ್ ಇತ್ತು ನಾಳೆಗೆ, ಹಂಗಾಗಿ ತೆಗೆದಿಟ್ಟಿದ್ದೆ. ಸರಿ, ಈ ಸೀರೆನ ನಾಳೆ ಉಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ನಾನು ಇಟ್ಬಿಟ್ಟು ಇದನ್ನ ಉಟ್ಕೊಂಡು ಬಂದೆ ಅಕ್ಕ. ಫಸ್ಟ್ ನೀವಿಬ್ರು ಹೇಳಿದ್ರೆ ಉಟ್ಕೋತಿದ್ದೆ. ಅಂದ್ರೆ ನಾವು ಮಾತೇ ಆಡಿಲ್ಲ, ಹೆಂಗೆ ಹೇಳೋದು ನಿನ್ಗೆ ಅಂತ ಹೇಳಿದ್ವಿ. ಅದೇ ಅವಳು ಅಂತ ಇದ್ಲು, ನೀವಿಬ್ರು ಒಂಥರ ಆಗೋದ್ರಿ, ನಾನೇ ಸಪ್ರೇಟ್ ಅಂತ. ಹೋಗ್ಲಿ ಬಿಡು, ಸೆಂಟ್ರಲ್ಲಿ ಇರ್ತೀಯಲ್ವಾ ಯಾವಾಗ್ಲೂ, ಡಿಫ್ರೆಂಟ್ ಆಗೇ ಇರು ಅಂತ ಹೇಳಿ ನಾವು ಟೀಸ್ ಮಾಡ್ತಾ ಇದ್ವಿ. ಇನ್ನ ಈ ಸೀರೆ ಅಂಗಡಿ ಬಂದು ನನ್ನ ತಮ್ಮ ಓಪನ್ ಮಾಡಿರೋದು. ನಾನು ಆಗ್ಲಿಂದ ಬೇರೆ ಸ್ಟೋರಿ ಹೇಳ್ತಿದ್ದೀನಿ ಆ್ಯಕ್ಚುಲಿ.
ಏನು ಶಾಪ್ ಡೀಟೇಲ್ಸ್ ಹೇಳಿಲ್ಲ. ನನ್ನ ತಮ್ಮ ಓಪನ್ ಮಾಡಿರೋದು. ಶ್ರೀವಾರಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ಏನೋ ಓಪನ್ ಮಾಡಿದ್ದಾನೆ. ಅಂದ್ರೆ ಪ್ಯೂರ್ ರೇಷ್ಮೆ ಸೀರೆಗಳು ಎಲ್ಲಾನು. ಸರಿ, ಎಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಾದ್ಮೇಲೆ ಅವ್ರದ್ದು ಕಲೆಕ್ಷನ್ ನೋಡೋಣ ಅಂತ ಹೇಳಿ. ಏನ್ ನೀವು ಈ ವ್ಲಾಗ್ ಅಲ್ಲಿ ನೋಡ್ತಿದ್ದೀರಾ, ನಮ್ಗೆ ಸೀರೆ ಎಲ್ಲ ತೋರಿಸ್ತಿದಾನಲ್ವ, ಅವನೇ ನನ್ನ ತಮ್ಮ. ಅಂದ್ರೆ ಕಸಿನ್ ಆಗ್ತಾನೆ, ದೊಡ್ಡಪ್ಪ ಮಗ. ನನ್ಗಿಂತ ಚಿಕ್ಕವನು, ನಮ್ ಝಾನ್ಸಿ ವಾಣಿಗೆ ಇಬ್ಬರಿಗಿಂತ. ಅವ್ರಿಬ್ರಿಗೆ ಅಣ್ಣ ಆಗ್ತಾನೆ, ನನ್ಗೆ ಅಣ್ಣನ್ಗೆ ತಮ್ಮ ಆಗ್ತಾನೆ. ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ, ಒಂದೊಂದೇ ತೋರಿಸ್ತಾ ಇದ್ದ ಯಾವ್ಯಾವ ತರ ಇದೆ ಅಂತ. ನಾವು ಕೇಳ್ತಿದ್ವಿ ಎಲ್ಲಿಂದ ತರ್ತಿದ್ಯಾ, ಏನು ಪ್ರೈಸ್ ಎಲ್ಲ ನನ್ಗೂ ಓಕೆ ಅಂತ ಅನ್ನಿಸ್ತು. ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಮಾಡು ಅಂತ ಅಂದ್ಬಿಟ್ಟು ಎಲ್ಲ ರೇಗಿಸ್ತಾ ಇದ್ವಿ. ಆಮೇಲೆ ಕೆಲವೊಂದೆಲ್ಲ ನಮ್ಮ ಅಕ್ಕ ಎಲ್ಲಾನು ಸೆಲೆಕ್ಷನ್ ಮಾಡಿದ್ರು ಸೀರೆಗಳನ್ನ, ಅಂದ್ರೆ ತಗೊಂಡ್ರು. ಫಸ್ಟ್ ಟೈಮ್ ಬಂದಾಗ ಬೋಣಿ ಮಾಡೋದು ಅನ್ನೋದು ಇರುತ್ತಲ್ವಾ. ಸರಿ, ನನ್ಗೂ ಹೇಳ್ದ. ನನ್ಗೆ ಐಡಿಯಾ ಇದು ಸೆಟ್ ಆಗ್ಲಿಲ್ಲ, ಅಂದ್ರೆ ನೋಡ್ಲಿಲ್ಲ ನಾನು ಕ್ಲೀನ್ ಆಗಿ. ನಾನೇ ಸ್ವಲ್ಪ ನಂದೇ ಒಂದಿದ್ರಲ್ಲಿ ಇದೆ. ಅದಕ್ಕೆ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ನಾನು ಕ್ಲೀನ್ ಆಗಿ ತಗೊಂತೀನಿ ಸೀರೆ ಎಲ್ಲ ನೋಡ್ಬಿಟ್ಟು. ಇವಾಗ ನನ್ಗೆ ಬೇಡ ಬಿಡು ಅಂತ ಹೇಳ್ದೆ. ಬಟ್ ಝಾನ್ಸಿ ಮಾತ್ರ ತಗೊಂಡ್ಲು. ಏನಕ್ಕೆ ಅಂದ್ರೆ ಅಲ್ಲಿ ರೇಷ್ಮೆ ಸೀರೆಗಳು ಇದ್ದಿದ್ದು. ನಾರ್ಮಲ್ ಸೀರೆ ಆಗಿದ್ರೆ ಖಂಡಿತ ನಾನು ತಗೊಂಡ್ಬಿಡ್ತಾ ಇದ್ದೆ. ರೇಷ್ಮೆ ಸೀರೆ ಅಂದ್ರೆ ನಾನು ಯೂಶಲಿ ತಗೊಳ್ಳೋದೇ ವರಮಹಾಲಕ್ಷ್ಮಿ ಹಬ್ಬ ಟೈಮ್ ಅಲ್ಲಿ. ಬಟ್ ಝಾನ್ಸಿಗೆ ಏನಂದ್ರೆ ಈಗೇನು ಅವ್ರ ಊರಲ್ಲಿ ಏನೋ ಮತ್ತೆ ಹಬ್ಬ ಮಾಡ್ತಿದಾರಂತೆ, ಬರೋ ತಿಂಗಳು ಏನೋ ಹೇಳ್ತಿದ್ಲು. ಹಂಗಾಗಿ ಅವಳು ಒಂದು ಸೀರೆ ಬೇಕು ಅಂತ ಅವಳು ಮಾತ್ರ ತಗೊಂಡ್ಲು. ಮತ್ತೆ ನಾನು ವಾಣಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೇ ತಗೊಂತೀವಿ ಬಿಡು, ಇವಾಗ್ಲೇ ತಗೊಂಡೋಗಿ ಇಟ್ಬಿಟ್ರೆ ಅವಾಗ ಏನಾದ್ರೂ ಹೊಸ ಡಿಸೈನ್ ಬಂದ್ರೆ ಸುಮ್ನೆ ನಮ್ಗೆ ಇವಾಗ್ದು ದುಡ್ಡು ವೇಸ್ಟ್ ಆಗ್ಬಿಡತ್ತೆ, ಬೇಡ ಅವಾಗ್ಲೇ ಬರ್ತೀವಿ ಅಂತ ಹೇಳಿದ್ವಿ. ಸೊ ಚೆನ್ನಾಗಿತ್ತು ಸ್ಯಾರಿ ಕಲೆಕ್ಷನ್ಸ್, ಒಳ್ಳೊಳ್ಳೆ ಕಲರ್ಸ್ ಎಲ್ಲ ಇಟ್ಟಿದ್ದ, ಚೆನ್ನಾಗಿತ್ತು. ಐ ಥಿಂಕ್ ಪಾಪರೆಡ್ಡಿ ಪಾಳ್ಯ ನಾಗರಬಾವಿ BBMP ಆಫೀಸ್ ಹತ್ರ ಶಾಪ್ ಅವನು ಓಪನ್ ಮಾಡಿರೋದು. ಇನ್ನೂ ನನಗೆ ಎಕ್ಸಾಕ್ಟ್ ಅಡ್ರೆಸ್ ಎಲ್ಲ ಗೊತ್ತಿಲ್ಲ, ನೋಡೋಣ ಮುಂದೆ ಯಾವಾಗಾದ್ರೂ ಒಂದ್ಸತಿ ನಾನು ಅವ್ರದ್ದು ಶಾಪ್ದು ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ ನಿಮ್ಮ ಹತ್ರ, ಅವ್ರ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಏನು ಅನ್ನೋದನ್ನ. ಇನ್ನು ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ಗೃಹ ಪ್ರವೇಶ ಒಂದಿದೆ ಅಂತ ಹೇಳದ್ನಲ್ವಾ, ಸರಿ ಅಲ್ಲಿಗೆ ಬಂದ್ವಿ. ಅಮ್ಮನ ಮನೆ ಎದುರುಗಡೆನೆ ಇದ್ದಿದ್ದು. ಸುಮಾರು 30-35 ವರ್ಷದಿಂದ ಇವರು ಪರಿಚಯ. ಸೊ ಅವ್ರ ಮನೇಲಿ ಏನ್ ಫಂಕ್ಷನ್ ಆದ್ರೂ ನಮ್ಮನ್ನ ಕರೀತಾರೆ, ನಮ್ಮ ಮನೇಲಿ ಏನಾದ್ರೂ ಅವ್ರನ್ನ ಕರೀತೀವಿ. ಮನೆ ಅಂತೂ ತುಂಬಾ ಚೆನ್ನಾಗಿ ಕಟ್ಟಿದ್ರು, ಬಟ್ ತುಂಬಾ ಕ್ರೌಡ್ ಇದ್ರು, ಹಂಗಾಗಿ ನನ್ಗೆ ಕ್ಲೀನ್ ಆಗಿ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ಎಲ್ಲೆಲ್ಲಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅನ್ನ ಹಂಗೆ ತಗೊಂಡೆ. ಸೊ ಎಲ್ಲ ಆದ್ಮೇಲೆ ನಾವು ಅಲ್ಲೇ ಊಟಕ್ಕೆ ಎಲ್ಲ ಹೋದ್ವಿ. ಇನ್ನು ಅಮ್ಮನ ಮನೆ ಅಲ್ಲೇ ಅಲ್ವಾ ಅಂತ ಹೇಳಿ ಸರಿ ಅನ್ಬಿಟ್ಟು ಅಮ್ಮನ ಮನೆ ಹತ್ರ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು, ಅಂದ್ರೆ ಇವ್ರ ಮನೆಗೆ ಬರೋರೆಲ್ಲ ಆಲ್ಮೋಸ್ಟ್ ಅಲ್ಲಿ ಸುಮಾರು ಜನ ನಮಗೂ ಎಲ್ಲ ಪರಿಚಯ ಇದ್ರು. ಅಂದ್ರೆ ರಿಲೇಟಿವ್ಸ್ ಯಾರು ಇಲ್ಲ, ಬಟ್ ಫ್ರೆಂಡ್ಸ್ ಎಲ್ಲಾರುನು, ಅಂದ್ರೆ ಅಮ್ಮನ್ ಫ್ರೆಂಡ್ಸ್. ಸೊ ನಾವು ಎಲ್ಲಾರುನು ಮಾತಾಡಿಸ್ಕೊಂಡು ಅಲ್ಲೇನೆ ಹೆಂಗಿದ್ದೀರಾ ಆಂಟಿ, ಅಂದ್ರೆ ಕೆಲವು ಫಂಕ್ಷನ್ಸ್ ಅಲ್ಲಿ ಹಂಗೆ ಆಗತ್ತೆ ಅಲ್ವಾ, ತುಂಬಾ ವರ್ಷಗಳಾದ್ಮೇಲೆ ಕೆಲವರೆಲ್ಲ ನೋಡಿರ್ತಾರೆ. ಸೊ ಎಲ್ಲಾರ್ನು ಮಾತಾಡ್ಸ್ಕೊಂಡು ಇದ್ವಿ. ಸೊ ಇನ್ನು ಅಕ್ಷಯ ತೃತೀಯ ದಿನ ಈ ರೀತಿ ಕಳೆದಿದ್ದಾಯ್ತು. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಅರ್ನಿ ಕಲೆಕ್ಷನ್ ಪೇಜ್ ಅನ್ನು ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.